ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ದಾರೆ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಹೈಕಮಾಂಡು ಸ್ಪಷ್ಟವಾಗಿ ಹೇಳಿದೆ. ಮುಖ್ಯಮಂತ್ರಿ ಚರ್ಚೆ ಇಲ್ಲ ಅಂತ ಇನ್ಚಾರ್ಜ್ ಸೆಕ್ರೆಟರಿ ಹೇಳಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ನಾಗರಿಕರಿಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಯಾವ ಪವರ್ ಶೇರ್ ಇಲ್ಲ, ಕ್ಲಿಯರ್ ಆಗಿದ್ದೀವಿ ನಾವು ಅನ್ನೋ ಮೆಸೇಜ್ ನಾನೇ 5 ವರ್ಷ ರಾಜ್ಯದ ಮುಖ್ಯಮಂತ್ರಿ ಅದು ಶಾಸಕಾಂಗ ಪಕ್ಷ ಸಭೆ ಕರೆದು ಹೈಕಮಾಂಡ್ ಶಾಸಕರ ಅಭಿಪ್ರಾಯ ತಗೊಂಡು ಸಿದ್ದರಾಮಯ್ಯರು ಶಾಸಕರ ಬೆಂಬಲದಿಂದ ಮುಖ್ಯವಾಗಿ ಘೋಷಣೆ ಮಾಡಿದ್ದು ಅದಕ್ಕೆ ಅಲ್ವಾ? ಸೊ ಅವ್ರು ಹಂಗೆ ಹೇಳಿದ್ದಾರೆ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ದಾರೆ ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಅದು ಅವ್ರು ಹೇಳಿಕೆ ಸ್ವಾಗತ ಮಾಡ್ತೀನಿ. ಅಲ್ಲ, ಆ ರೀತಿಯ ಹೇಳಿಕೆಗೆ ಸನ್ನಿವೇಶ ಸಂದರ್ಭ ಸೃಷ್ಟಿಯಾಗಿತ್ತ ಕಾಂಗ್ರೆಸ್ ಅಲ್ಲಿ ಅಂತ? ಯಾವ ಸನ್ನಿವೇಶ ಗೊಂದಲ ಏನೂ ಇಲ್ಲವೇ ಇಲ್ಲ ಕಾಂಗ್ರೆಸ್ಸಲ್ಲಿ, ಎಲ್ಲ ಕರೆಕ್ಟಾಗಿದೆಯಲ್ಲ. ಪದೇ ಪದೇ ಆ ಹೇಳಿಕೆಗಳು ಈ ಥರದ ಚರ್ಚೆಗಳು ಎರಡನೇ ಬಾರಿ ಸರ್, ಇದು ಒಂದು ವಾರದಲ್ಲೇ ಚರ್ಚೆಗಳು ಬರ್ತಾ ಇದೆ. ಕೆಲವರು ಮಾತಾಡ್ತಾರೆ, ಹೈಕಮಾಂಡು ಸ್ಪಷ್ಟವಾಗಿ ಹೇಳಿದೆ. ಮುಖ್ಯಮಂತ್ರಿ ಚರ್ಚೆ ಇಲ್ಲ ಅಂತ ಇನ್ಚಾರ್ಜ್ ಸೆಕ್ರೆಟರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು ಹೇಳಿದ್ದಾರೆ. ಅವ್ರುಗಳು ಹೇಳಿದ ಮೇಲೆ ಇನ್ನೇನಿದೆ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಅದು ಬಿಟ್ಟು ಎಲ್ಲ ಗೊಂದಲಗಳು ಮಾಧ್ಯಮಗಳಿಂದ ಕೆಲವು ಸಲ ಸೃಷ್ಟಿ ಆಗುತ್ತೆ, ಕೆಲವು ಸರಿ ಕೆಲವರು MLAಗಳಿಂದನೂ ಆಗುತ್ತೆ. ಹೀಗಾಗಿ ಈ ಥರದ ಹೇಳಿಕೆ ಯಾರಿಗೆ ಸಂದೇಶ ಕೊಟ್ಟರು ಸರ್? ಏನು ಸಂದೇಶ ಕೊಡ್ತಿದ್ದಾರೆ? ಸಿ ಪೀಪಲ್ಲು ಮ್ಯಾಂಡೇಟ್ ಕೊಟ್ಟಿದ್ರು 5 ವರ್ಷ ಆಳಿ ಅಂತ. ಪೀಪಲ್ಸ್ ಮ್ಯಾಂಡೇಟ್, ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಾಡಬೇಕು ಅನ್ನೋದು ಅವರ ಮ್ಯಾಂಡೇಟ್. ಆ ಮ್ಯಾಂಡೇಟನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಆಪರೇಷನ್ ಕಮಲ ಮಾಡಿದ್ರಲ್ಲ, ಮ್ಯಾಂಡೇಟೇ ಇಲ್ಲದೆ ಅವರು ಮಧ್ಯೆ ಹೇಳ್ತಾರೆ. ಅವರೇ ಹೈಕಮಾಂಡ್ ಥರ ಮಾತಾಡ್ತಾರೆ BJP ಅವರು. ಹಿಂಗಾಗೋಯ್ತು, ಇದು ಹಂಗೋಗೋಯ್ತು, ಅವ್ರಿಗೆ ಹಿಂದೆ ಮುಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಅವರು ಹಿಂದೆ ರುಚಿ ನೋಡಿದಾರಲ್ಲ 2 ಸಾರಿ, ಈ ಸಾರಿ ಏನಾಗುತ್ತೆ ಅನ್ನೋದು ಅವ್ರ ಅನಿಸಿಕೆ ಇರ್ಬೋದು. ಅದಕ್ಕೆ ಈ ಥರ ಹೇಳಿಕೆಗಳು ಅವ್ರು ಹೇಳಿದಾಗ ಅದಕ್ಕೆ ಮಾಧ್ಯಮಗಳು ಪ್ರತಿಕ್ರಿಯಿಸುವಾಗ ಇದಕ್ಕೆ ಅವಕಾಶ ಇಲ್ಲ. ನಾವು ಸ್ಪಷ್ಟ ಬಹುಮತದಿಂದ ಬಂದಿದ್ದೀವಿ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ನಾನು ಮುಖ್ಯಮಂತ್ರಿಯಾಗಿ ಇದ್ದೀನಿ, ಮುಂದುವರಿತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಾ ಇದು? ನಿಮ್ಗೆ ಗೊತ್ತಾ ಅದು? ನನಗೆ ಗೊತ್ತಿಲ್ಲ. ಅವರು ಅಧ್ಯಕ್ಷರು ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. DK ಶಿವಕುಮಾರ್ ಆಗಲಿ ಅಂತ ಇವ್ರು ಕಂಟಿನ್ಯೂ ಆಗಲಿ ಅಂತ ನೀವು ಸೇರಿದಾಗ ಕೆಲವರು ಹೇಳ್ತೀರಿ. ಸೊ ಈ ರೀತಿ ಗೊಂದಲಗಳು ಯಾಕೆ? ಹಾಗಾದ್ರೆ ಏನು ನಡೆದಿದೆ ಅನ್ನೋದು ಕ್ಲಾರಿಟಿ ಆಗಬೇಕು ಸರ್. ಹಾಗಾಗಿ ಚರ್ಚೆ ಕಾರಣ. ಚೀಫ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ಮೇಲೆ ಇನ್ನೇನು ಚರ್ಚೆ ಮಾಡ್ತೀರಿ? When the honorable chief minister himself has very clearly said, I am the chief minister, I will continue as chief minister, I will complete 5 years ಅಂತ ಹೇಳಿದ್ಮೇಲೆ where is the scope for discussions? That is the end of it. ಅಲ್ಲ, ಇನ್ನೊಂದು ಮಾತು ಹೇಳಿದರೆ DK ಶಿವಕುಮಾರ್ ಅವರಿಗೆ ಶಾಸಕರ ಸಂಖ್ಯೆ ಹೆಚ್ಚಿಗೆ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಅಂದರೆ ಈಗ ಇದು ಯಾವುದು ಡಿಸ್ಕಷನ್ ವಿಷಯ ಅಲ್ವೇ ಅಲ್ವಲ್ಲ? When he said I will continue as chief minister for 5 years, that's the end of it. ಅಲ್ಲ, ಇದು ಯಾಕೆ ಜೀವಂತವಾಗಿರೋದು ಪ್ರಯತ್ನ ಪಾರ್ಟಿ ಏನು ಡಿಸ್ಕಸ್ ಮಾಡಿಲ್ವಲ್ಲ, ಹೈಕಮಾಂಡ್ ಏನು ಹೇಳಿಲ್ವಲ್ಲ. BJP ಮೂವ್ಮೆಂಟ್ ಕಾಯ್ತಾ ಇದೆ ಅಂತ ಸರ್. ಆ ಥರದ ನ್ಯಾಚುರಲಿ ಅವ್ರಿಗೆ ನೋಡ್ತಾ ಇದ್ದಾರೆ, ಹೆಂಗಾರು ಹಿಂದ್ಗಡೆ ಬಾಗಿಲಿಂದ ಬಂದು ಅಭ್ಯಾಸ ಆಗಿದೆ ಬಿಡ್ಕೋಬಹುದು ಅಂತ. ಅದಕ್ಕೆ ಆಸ್ಪದ ಇಲ್ಲ ಅಷ್ಟೇ. ಸುರ್ಜೇವಾಲಾ ಅವರು ಅಭಿಪ್ರಾಯ ಸಂಗ್ರಹಿಸುವಂತ ಸಂದರ್ಭದಲ್ಲಿ ಶಾಸಕರು ಹೇಳ್ತಾ ಇದ್ದಾರೆ. ಸುರ್ಜೇವಾಲಾ ಏನು ಹೇಳಿದ್ದಾರೆ? ಬೆಂಗಳೂರು ಬಂದಂತ ಸುರ್ಜೇವಾಲಾ ಏನು ಹೇಳಿದ್ದಾರೆ? ನಿಮ್ಮ ಮುಂದೆನೇ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ದೇರ್ ಇಸ್ ನೋ ಡಿಸ್ಕಷನ್ ಅಬೌಟ್ ದಿ ಚೀಫ್ ಮಿನಿಸ್ಟರ್ ಇಶ್ಯೂ ಹೇಳಿದಾರಲ್ವಾ? ಹೇಳಿದ್ಮೇಲೆ ಮುಗೀತಲ್ಲ. ಈಸ್ ಅವ್ರ ಇನ್ಚಾರ್ಜ್ ಸೆಕ್ರೆಟರಿ.
ಶಾಸಕರು ಸಚಿವರ ಬಗ್ಗೆ ಒಂದಷ್ಟು ಕಂಪ್ಲೇಂಟ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ಇರ್ಬೋದು ಶಾಸಕರಿಗೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಬೇಕು, ಅವರು ದೂರದಿಂದ ಬಂದಿರ್ತಾರೆ, ಕೆಲವು ಮಿನಿಸ್ಟ್ರುಗಳು ಊರಲ್ಲಿ ಇರೋದಿಲ್ಲ, ಕೆಲವು ಟೂರ್ ಹೋಗಿರ್ತಾರೆ, ಬಂದ ಸಂದರ್ಭದಲ್ಲಿ ಸಿಕ್ಕದೇ ಇರ್ಬೋದು. ಸಹಜವಾಗಿ ಅವ್ರಿಗೆ ಬಂದು ಅವರು ವಾಪಸ್ ಹೋಗ್ತಾರೆ, ಸಹಜವಾಗಿ ಅವ್ರಿಗೆ ಅಸಮಾಧಾನ ಆಗುತ್ತೆ, ಬೇಸರ ಆಗುತ್ತೆ. ಅದನ್ನು ಫೋನ್ನಲ್ಲೂ ದೂರ ಸಂಪರ್ಕ ಮಾಡ್ಕೊಂಡು ಏನು ಸಮಸ್ಯೆ, ಏನು ಬಂದಿರಿ, ನಾ ಇರಲಿಲ್ಲ, ಈ ಥರ ಮಾತಾಡಬೇಕು. ನನ್ನೂ ಸೇರಿಸಿ ಎಲ್ಲರೂ ಆ ಥರ ಮಾಡಬೇಕು. ದಟ್ ಇಸ್ ಸಿದ್ದರಾಮಯ್ಯರು ಹಿಂದುಳಿದ ವರ್ಗಗಳ ಪ್ರಮುಖ ನಾಯಕರವರು, ನಮ್ಮ ಹೈಕಮಾಂಡ್ ಅವ್ರ ನಾಯಕತ್ವವನ್ನು ಬಳಸ್ಕೊಳ್ಳುತ್ತೆ ಅನ್ನುವಂಥ ಮಾತು ಹೇಳ್ತಾರೆ. ಅಂದರೆ ಅವ್ರು ಏನಾದರೂ ದೆಹಲಿ ಮಟ್ಟಕ್ಕೆ ಹೋಗ್ತಾರೆ ಸರ್? ಅವರು ಬಿಗಿನಿಂಗಿಂದ ಕ್ಲಿಯರ್ ಮಾಡಿದ್ದಾರೆ, ನನಗೆ ರಾಷ್ಟ್ರ ರಾಜಕಾರಣ ಇಷ್ಟ ಇಲ್ಲ, ನನ್ನ ರಾಜಕಾರಣಿಗಳು ಕರ್ನಾಟಕದಲ್ಲಿಂತ ಸ್ಪಷ್ಟವಾಗಿ ಡೇ ಒನ್ನಿಂದ ಹೇಳ್ತಾ ಇದ್ದಾರೆ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಸು ಬಲ ಆಗೋದಕ್ಕೆ ಸಿದ್ದರಾಮಯ್ಯನವರ ವರ್ಚಸ್ಸನ್ನು, ಅವರ ನಾಯಕತ್ವವನ್ನು ಬಳಸ್ಕೊಂಡು ಪಕ್ಷ ಬಲ ಆಗೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಈ ವಿಲ್ ರಿಮೇನ್ ಇನ್ ಸ್ಟೇಟ್ ಪಾಲಿಟಿಕ್ಸ್. ಆಯಿತಾ?